ಕೇದಾರಮೀಶಂ ಶಿವಮೇಕಮೇಡೆ ಹರಹ ಓಂ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ಹಾಗೂ ಮಾನವ ವಿಕಾಸ ಫೌಂಡೇಶನ್ ಹರಿಹರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಚನಾನುಸಂಧಾನ ಹಾಗೂ ವೇದೋಪನಿಷತ್ತುಗಳಲ್ಲಿ ವಿದೇಶಿಗ ಎನ್ನುವಂತಹ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಇವತ್ತು ಇಲ್ಲಿ ನಡೀತಾ ಇದೆ. ಈ ಒಂದು ಸಭೆಯ ಬಗ್ಗೆ ಎಷ್ಟು ಕೂಡ ನಾವು ಹೇಳಿದರೂ ಕೂಡ ಅದು ಕಡಿಮೆನೆ. ಹಾಗೆ ಈ ಒಂದು ಅವಿಸ್ಮರಣೀಯ ದಿನ ಅಂತ ನಾವು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಬಿ ವಾಮಯ್ಯಪ್ಪ ಸರ್ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ, ನಿಮ್ಮೆಲ್ಲರ ಪರವಾಗಿ ಇವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ವಚನಾನುಸಂಧಾನ ಎನ್ನುವಂತಹ ಕೃತಿಯನ್ನು ಕುರಿತು ಭಾಷಣವನ್ನು ಮಾಡಿರತಕ್ಕಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್, ಸಾಹಿತ್ಯಗಳು ಹರಿಹರ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೆ ವೇದೋಪನಿಷತ್ತುಗಳಲ್ಲಿ ವೀರಶೈವ ಎನ್ನುವಂತಹ ಕೃತಿಯ ಬಗ್ಗೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂತಹ ಡಾಕ್ಟರ್ ನಂದೀಶ್ ಹಿರೇಮಠ ಸರ್ ಬೆಂಗಳೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಹಾಗೆ ಈ ಒಂದು ಸಮಾರಂಭದಲ್ಲಿ ಈ ಎರಡೂ ಗ್ರಂಥಗಳ ಒಂದು ಸಮರ್ಪಣೆಯನ್ನು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ವಿ ಎಂ ಕರಿಬಸಯ್ಯ ಸರ್ ಅಧ್ಯಕ್ಷರು, ಮಾನವ ವಿಕಾಸ ಫೌಂಡೇಶನ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಆಶಯ ನುಡಿಯನ್ನು ನುಡಿದಿರತಕ್ಕಂತಹ ಶ್ರೀ ಶಿವಯೋಗಿ ಸರ್ ಕಂಬಾಳಿಮಠ ಹರಿಹರ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಉಪನ್ಯಾಸಕರಾದಂತಹ ಶ್ರೀ ಭಿಕ್ಷಾವರ್ತಿ ಮಠ ಸರ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಹಾಗೆ ಈ ಒಂದು ಸಮಾರಂಭದ ಒಂದು ಮುಖ್ಯ ಕೃತಿಗಳಾದಂತಹ ವಚನಾನುಸಂಧಾನ ಮತ್ತು ವೇದೋಪನಿಷತ್ತುಗಳಲ್ಲಿ ವಿದೇಶಿಗ, ಈ ಎರಡೂ ಕೃತಿಗಳ ಮುಖಪಟ ವಿನ್ಯಾಸದ ರಚನೆಯನ್ನು ಮಾಡಿರತಕ್ಕಂತಹ ಪಿ ಎಸ್ ರೇಣು ಮೇಡಮ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಎಲ್ಲರಿಗೂ ಕೂಡ ಮಾನವ ವಿಕಾಸ ಫೌಂಡೇಶನ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರ ವತಿಯಿಂದ ಕೂಡ ಎಲ್ಲರಿಗೂ ಕೂಡ ನಮ್ಮ ವಂದನೆಗಳನ್ನು ತಿಳಿಸ್ತಾ ಈ ನನ್ನ